ಎಲ್ರಿಗೂ ನಮಸ್ಕಾರ. ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿಗೆ ಸ್ವಾಗತ. ಇವತ್ತು ಇದೇನು ಹೊಸ ಹೆಸರಲ್ಲಿ ಬಂದಿದ್ಯಾ ಅಂತ ಅಂದ್ಕೊಂಡಿದ್ದೀರಲ್ವ? ಆ ಹೊಸ ಹೆಸರೇ ಹೇಳ್ತಿದೆ ಪೊಲಿಟಿಕಲ್ ಆ್ಯಂಗಲ್ ಅಂತ. ಚಾನಲಲ್ಲಿ ಪ್ರತ್ಯೇಕವಾಗಿ ಇರಬೇಕು ಅನ್ನೋಂಥ ಉದ್ದೇಶದಿಂದ ಪೊಲಿಟಿಕಲ್ ವಿಚಾರಗಳನ್ನ ನಾವು ಪ್ರತ್ಯೇಕವಾಗಿ ಇಡೋದಕ್ಕೋಸ್ಕರ ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿ ಅನ್ನೋದನ್ನ ಶುರು ಮಾಡಿದ್ವಿ. ಇಲ್ಲಿ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಶಾಸಕರು, ರಾಜ್ಯಸಭಾ ಮೆಂಬರ್ಗಳು, ಎಂ ಪಿಗಳು, ಸಾಧ್ಯ ಆದರೆ ಕೇಂದ್ರ ಸಚಿವರು, ಎಲ್ಲ ರೀತಿಯಾದಂಥ ವರ್ಗದ ರಾಜಕಾರಣಿಗಳನ್ನ ನಾವು ಮಾತಾಡ್ಸೋದಕ್ಕೆ ಈ ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿನ ಪ್ರಾರಂಭ ಮಾಡಿದ್ವಿ. 1975ರಲ್ಲಿ ನಡೆದಂಥ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಅವತ್ತಿನ ಪ್ರಧಾನಿಗಳು ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ಇರದಂಥ ತುರ್ತು ಪರಿಸ್ಥಿತಿಯ ಕುರಿತಂತೆ ಇವತ್ತು ವಿಶೇಷವಾದಂಥ ಒಂದು ಪಾಡ್ಕಾಸ್ಟ್ನಲ್ಲಿ ನಾವಿದ್ದೀವಿ. ಹಾಗಾದರೆ ಈ ಪಾಡ್ಕಾಸ್ಟ್ನಲ್ಲಿ ಮಾತಾಡೋಕ್ಕೆ ಬಂದಿರೋರು ಯಾರು? ಯಾರ್ಯಾರನ್ನೋ ಕರೆದ್ರೆ ಆಗಲ್ಲ, ಇತಿಹಾಸ ಓದಿರೋವಂಥವ್ರನ್ನ ಕರ್ಕೊಂಬಂದ್ರೆ ಆಗಲ್ಲ, ಆದರೆ ಅದ್ರಲ್ಲಿ ಭಾಗವಹಿಸುವಂಥವ್ರು ಇದ್ದರೆ ಈ ಪಾಡ್ಕಾಸ್ಟ್ಗೆ ಬೆಲೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿದಂಥ ಛಾಯಾಪತಿಯವರು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಇಷ್ಟೋ ತನಕ ನಾನು ಹೇಳಿದೆ 1975ರಲ್ಲಿ ತುರ್ತು ಪರಿಸ್ಥಿತಿ ಅಂತ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತಿದ್ರಿ ಅಂತ? ಆ ತುರ್ತು ಪರಿಸ್ಥಿತಿ ಆ ಹೇರೋ ಸಮಯಕ್ಕಷ್ಟೊತ್ತಿಗೆ ನಂದು ಕಾಲೇಜ್ ವ್ಯಾಸಂಗ ಮುಗಿದು ನಾನು ಒಂದು ತರ ಫ್ರೀ ಆಗಿದ್ದೆ ಆ ಸಮಯದಲ್ಲಿ. ಅವಾಗ ಈ ತುರ್ತು ಪರಿಸ್ಥಿತಿ ಹಾಕಿದ್ದು. ನನ್ನ ಕಾಲೇಜ್ ಜೀವನ ಎಲ್ಲ ಮುಗಿದಿತ್ತು ಅಷ್ಟೊತ್ತಿಗೆ. ಹಾಗಾಗಿ ನಾನು ಸ್ವಲ್ಪ ಬಿಡುವಾಗೇ ಇದ್ದೆ ಆ ಟೈಮಲ್ಲಿ. ಅಷ್ಟೇ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟಕ್ಕೆ ಅಂತ ಅನ್ಸುತ್ತೆ ಇದು. ಮೊದಲನೇದಾಗಿ ಈ ಇಂದಿರಾ ಗಾಂಧಿ ಅವ್ರನ್ನ ವಾಜಪೇಯಿ ಅವರೇ ಕೂಡ ಹೇಳಿರ್ತಾರೆ, ಸಿಂಹಿಣಿ ಅಂತ ಹೇಳಿ ಕೂಡ ಕರೆದಿರ್ತಾರೆ. ಅದೇ ಆ ರೀತಿ ಹೇಳಿದಂಥ ವ್ಯಕ್ತಿನೇ ಅರೆಸ್ಟ್ ಮಾಡುವಂತ ಒಂದು ಕಾಯ್ದೆ ಬರುತ್ತೆ ಅನ್ನುವಂಥದ್ದು ಯಾರು ಕನ್ಸು ಮನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. 1975 ಜೂನ್ 25ನೇ ತಾರೀಕು ಏನ್ ನಡೀತು ರಾತ್ರಿ? ಅವತ್ತು ರಾತ್ರಿ ಮಧ್ಯರಾತ್ರಿನಲ್ಲೇ ನಡೆದಿದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಮಧ್ಯರಾತ್ರಿಯಲ್ಲಿ ನಡೆದಿದ್ದು ಅದು ಅಂತ ಹೇಳಿದ್ರೆ, ಈ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಹೇರಿ ಇಡೀ ದೇಶವನ್ನ, ಇಡೀ ಆಡಳಿತವನ್ನ ನನ್ನ ಕೈಗೆ ತಗೊಳ್ಬೇಕು ಅನ್ನೋ ಒಂದು ಸರ್ವಾಧಿಕಾರದ ಮನೋಭಾವನ ಪ್ರತೀಕವಾಗಿ ಅವರು ರಾತ್ರಿ 12 ಗಂಟೆಗೆ ಹೋಗಿ ಅಂದಿನ ರಾಷ್ಟ್ರಪತಿಗಳ ಹತ್ರ ಸುಗ್ರೀವಾಜ್ಞೆಗೆ, ತುರ್ತು ಪರಿಸ್ಥಿತಿ ಜಾರಿ ಸುಗ್ರೀವಾಜ್ಞೆಗೆ ಸಹಿ ಹಾಕಿಸ್ಕೊಂಡು ಬರ್ತಾರೆ 12 ಗಂಟೆಗೆ. ಆವಾಗ ನೋಡಿ, ಇಡೀ ದೇಶದಲ್ಲೆಲ್ಲ ಬೆಳಿಗ್ಗೆ 6 ಗಂಟೆಗೆ ಏಳುವಷ್ಟೊತ್ತಿಗೆ ವಿರೋಧ ಪಕ್ಷದ ನಾಯಕರುಗಳು, ರಾಜಕೀಯ ನಾಯಕರುಗಳು ಎಲ್ಲರನ್ನೂ ದಸ್ತಗಿರಿ ಮಾಡ್ತಾರೆ. ದಸ್ತಗಿರಿ ಮಾಡಿ ಅವ್ರನ್ನ ಜೈಲಿಗಟ್ತಾರೆ ಬೆಳಿಗ್ಗೆನೆಯ. ಇದು ಅವತ್ತು ರಾತ್ರಿ 26ರ ಬೆಳಿಗ್ಗೆ ನಡೆದಂತ ಘಟನೆ. ಈ ತುರ್ತು ಪರಿಸ್ಥಿತಿ ಯಾಕೆ ಏರಿದ್ರು ಇಂದಿರಾ ಗಾಂಧಿ ಅವರು? ಈ ಅಧಿಕಾರ ಅಂತಕ್ಕಂಥದ್ದು ನಮಗೆ ದೇವರು ಒಂದು ವರದ ರೀತಿನಲ್ಲಿ ಕೊಡ್ತಾನೆ, ಮತ್ತೆ ಜನತೆನೂ ಕೊಡ್ತಾರೆ ಅಧಿಕಾರನ. ಆ ಒಂದು ಅಧಿಕಾರವನ್ನ ದೇಶದ ಏಳಿಗೆಗೆ, ಅಭಿವೃದ್ಧಿಗೆ ಯಾವ ರೀತಿ ನಾನು ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ರಾಜ್ಯಸತ್ತೆಯಲ್ಲಿ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಇರಬೇಕು ಆ ಪರಿಜ್ಞಾನ. ಅದು ಅಹಂಕಾರವಾಗಿ ಪರಿವರ್ತನೆ ಆದಾಗ, ನಾನು ಅಧಿಕಾರಿ ಆಗಿದ್ದೀನಿ, ನನ್ನ ಕೈನಲ್ಲಿ ಎಲ್ಲ ಅಂತ ಅಹಂಕಾರ ಪರಿವರ್ತನೆ ಆದಾಗ ಸರ್ವಾಧಿಕಾರಿ ಆಗ್ತಾರೆ. ನಾನು ಹೇಳಿದ್ದೆ ನಡಿಬೇಕು, ಎಲ್ಲವುದು ನನ್ನ ಮೂಗಿಂದೇ ನೇರಕ್ಕೆ ನಡಿಬೇಕು ಅನ್ನೋ ಒಂದು ಸ್ಥಿತಿ ಬರುತ್ತೆ. ಅದೇ ಸ್ಥಿತಿ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ, ಕಾಂಗ್ರೆಸ್ನಿಂದ ಚುನಾಯಿತರಾಗತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಿಯವರಿಗೆ ಅದೇ ಬರುತ್ತೆ. ಕಾರಣ ಅಂತಂದ್ರೆ 1971, 72ರಲ್ಲಿ ಒಂದು ಲೋಕಸಭೆ ಚುನಾವಣೆ ಆಗುತ್ತೆ. ಅವಾಗ ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ ಅಂತಕ್ಕಂಥ ಒಂದು ವಾಕ್ಯವನ್ನು ಆಚೆ ಕಡೆ ಬಿಡ್ತಾರೆ, ಒಂದು ಸ್ಲೋಗನ್ನು. ಅದು ಇಡೀ ದೇಶದಲ್ಲಿ ಒಂದು ರೀತಿಯ ಕ್ರಾಂತಿ ಮಾಡಿಬಿಡುತ್ತೆ. ಗರೀಬಿ ಹಟಾವೋ ಅಂದ್ರೆ ನಾವೆಲ್ಲ ಉದ್ಧಾರ ಆಗ್ತೀವಿ ಅನ್ನೋ ಜನಗಳಿಗೆ ಬಂದ್ಬಿಡುತ್ತೆ. ಆ ಒಂದು ಇದರಿಂದಾಗಿ ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ. ತುಂಬಾ ಅತ್ಯಧಿಕ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಬರುತ್ತೆ. ಅವಾಗ ಅವರು ಇಂದಿರಾ ಗಾಂಧಿನ ಪ್ರಧಾನಿಯಾಗಿ ಮಾರ್ತಾರೆ. ಅದು ಅವ್ರ ತಲೆಯಲ್ಲಿ ಕೂತು ಬಿಡುತ್ತೆ. ನಾನು ಸದಸ್ಯರುಗಳನ್ನ ಹೊಂದಿದ್ದೀನಿ, ಗೆದ್ದು ಬಂದಿದ್ದೀವಿ, ಜನತೆ ನಮ್ಮ ಹಿಂದೆ ಇದ್ದಾರೆ ಅಂತ ಅನ್ನೋದು ಬರುತ್ತೆ ಮೊದಲನೇದಾಗಿ. ಎರಡನೇದು, ಅದೇ ಸಮಯದಲ್ಲಿ ಬಾಂಗ್ಲಾ ಮೇಲೆ ಪಾಕಿಸ್ತಾನ ಯುದ್ಧ ಮಾಡುತ್ತೆ. ಅವಾಗ ಭಾರತ ಪೂರ ಸಹಕಾರ ಕೊಡುತ್ತೆ. ಯಾಕೆ? ಬಾಂಗ್ಲಾದೇಶಕ್ಕೆ ನಮ್ಮ ಸೈನಿಕರನ್ನೇ ಕಳಿಸ್ತೀವಿ, ನಾವು ಕಳಿಸಿ ಗೆಲ್ತೀವಿ.
ಅವಾಗ್ಲೇನೆ ವಾಜಪೇಯಿಯವರು ನೀನು ದುರ್ಗಿ ಅಂತೇಳಿ ಮುಕ್ತವಾಗಿ ಮಾತಾಡ್ತಾ ಇರೋದು ವಾಜಪೇಯಿಯವರ ಸಮಯದಲ್ಲಿ. ಹಾಗಾಗಿ ಆ ಗೆದ್ದಿದ್ದು ಒಂದು ತಲೆ ಒಳಗೆ ಸೇರ್ಕೊಳ್ಳುತ್ತೆ, ವಾಜಪೇಯಿಯವರು ಹೊಗಳಿದ್ದು ಇದು ಸೇರ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಏನಾಗಿರುತ್ತೆ ಅಂದ್ರೆ ಇವರು ಒಂದಾಗ್ಲೇ ಅಣುಸ್ಫೋಟ ಮಾಡಿರ್ತಾರೆ, ಯಶಸ್ವಿಯಾಗಿರ್ತಾರೆ ಅಣುಸ್ಫೋಟದಲ್ಲಿ, ಅದು ಇವರ ತಲೆಗೆ ಏರಿರುತ್ತೆ. ಅದಕ್ಕೆ ಮುಂಚೆ ಈ ರಾಜಧನ ರದ್ದು ಮಾಡಿರ್ತಾರೆ, ಮತ್ತೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರ್ತಾರೆ. ಇದೆಲ್ಲವುದು ಅವರಿಗೆ ಯಶಸ್ಸನ್ನು ತಂದು ಕೊಟ್ಟು ಅದು ಅವರಿಗೆ ಪೂರಾ ಅವರಿಗೆ ತಲೆ ತಿರುಗಿಬಿಡುತ್ತೆ ಇಂದಿರಾ ಗಾಂಧಿ ಅವರಿಗೆ. ಇದೆಲ್ಲದನ್ನು ಉಪಯೋಗಿಸ್ಕೊಂಡು ದೇಶದ ಅಭಿವೃದ್ಧಿ ಮಾಡಬೇಕಾಗಿತ್ತು. ಅದರ ಬದಲಾಗಿ ನಾನೇ ಸರ್ವಾಧಿಕಾರಿಣಿ, ನಾನು ಹೇಳಿದಾಗೆ ನಡಿಬೇಕು ಅಂತ ಹೇಳಿ ಅವತ್ತಿನಿಂದ ಅವರದ್ದು ದರ್ಪ ಶುರುವಾಗತ್ತೆ. ಏನೇನ್ ದರ್ಪ? ಯಾವ ಪತ್ರಿಕೆ ಅವ್ರ ವಿರುದ್ಧ ಬರೆದ್ರೆ ಸಾಕು, ಆ ಪತ್ರಿಕೆಗಳಿಗೆಲ್ಲರಿಗೂ ಯಾವುದೋ ರೀತಿಯಲ್ಲಿ ಕಿರುಕುಳ, ಗೂಂಡಾಗಿರಿ. ಆಮೇಲೆ ಯಾವ ರಾಜಕೀಯ ವ್ಯಕ್ತಿಗಳು ಅವ್ರ ವಿರುದ್ಧ ಮಾತಾಡುವಾಗಿಲ್ಲ, ಆ ಥರದ್ದು ಒಂದು ಬಂದೋಬಸ್ತು. ದುರಾದೃಷ್ಟಕ್ಕೆ ಆ ಸಮಯದಲ್ಲಿ ವಿರೋಧ ಪಕ್ಷಗಳು ತುಂಬಾ ತುಂಬಾ ಒಂಥರ ಶಕ್ತಿಹೀನವಾಗ್ಬಿಟ್ಟಿರುತ್ತೆ. ವಿರೋಧ ಪಕ್ಷ ಅಸ್ತಿತ್ವನೇ ಇಲ್ವೇನೋ ಅನ್ನೋ ಥರ ಇರುತ್ತೆ. ಏನೋ ವಾಜಪೇಯಿಯವರು, ಮಧು ದಂಡವತೆ ಇವರೆಲ್ಲ ಒಂದಷ್ಟು ಜನ ಇದ್ದಿದ್ದರಿಂದ ವಿರೋಧ ಪಕ್ಷ ಇದೆ ಅಂತಿತ್ತು ಅಷ್ಟೇನೆ, ಆದ್ರೆ ಯಾವುದೂ ಬಲವಾಗಿರಲಿಲ್ಲ. ಹಾಗಾಗಿ ಅವರು ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಡಿದ್ದೇ ಆಟ ಆಗೋಯ್ತು. ಅವರು ಹೀಗೆ ವಿರೋಧ ಪಕ್ಷನೆಲ್ಲ ದಮನ ಮಾಡಕ್ ಶುರು ಮಾಡಿದ್ರು. ಮತ್ತೆ ಈ ಎಲ್ಲ 2-3 ಕೀರ್ತಿಗಳು ಅವ್ರಿಗೆ ಬಂದಿದ್ದು ಪಿತ್ತ ನೆತ್ತಿಗೇರ್ಬಿಡ್ತು ಅವರಿಗೆ. ಹಾಗಾಗಿ ಇಡೀ ದೇಶವನ್ನ ಒಂದು ಸರ್ವಾಧಿಕಾರದ ನೇತೃತ್ವದಲ್ಲಿ ಆ ತಕ್ಷಣ ಪತ್ರಿಕಾ ಸ್ವಾತಂತ್ರ್ಯಕ್ಕೂ ಅವರು ತೊಂದರೆ ಕೊಟ್ಟರು. ಅದಾದ ನಂತರ ಈ ಸೈನ್ಯವನ್ನ ತನ್ನ ಕೈಗೆ ತಗೊಂಡ್ರು. ಅದೇ ಸರ ಬಾರ್ಡರ್ ಸೆಕ್ಯೂರಿಟಿ ಸೈನ್ಯ ಇರ್ತಲ್ಲ, ಅದನ್ನು ಸಹ ಅವ್ರ ಕೈಗೆ ತಗೊಂಡ್ರು. ಅವ್ರು ಹೇಳ್ದಂತೆ ನಡಿಬೇಕು ಆ ಥರ ಮಾಡಿದ್ರು. ಮತ್ತೆ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆನೂ ಇವ್ರು ಹೇಳ್ದಂತೆ ಕೇಳಬೇಕು ಆ ಥರ ಮಾಡ್ಕೊಂಡ್ರು. ಹೀಗೆ ಎಲ್ಲ ಗೂಢಚಾರ ವ್ಯವಸ್ಥೆ, ಹಣಕಾಸಿನ ವ್ಯವಸ್ಥೆ ಎಲ್ಲವುದು ತನ್ನ ಕೈನಲ್ಲಿ ಇಟ್ಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ಆ ಸಮಯದಲ್ಲಿ 4 ರಾಜ್ಯಗಳಲ್ಲಿ ಚುನಾವಣೆ ಆಗುತ್ತೆ. ಒಂದು ಬಿಹಾರ, ಮತ್ತೆ ಗುಜರಾತು, ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕ. ಸಾಮಾನ್ಯವಾಗಿ ಚುನಾವಣೆ ಆದ್ರೆ ಚುನಾಯಿತ ಪ್ರತಿನಿಧಿಗಳು ಯಾರು ಹೆಚ್ಚಿರ್ತಾರೋ ಅವರು ತಮ್ಮ ಶಾಸಕಾಂಗ ನಾಯಕನ ಆಯ್ಕೆ ಮಾಡಬೇಕು. ಇಲ್ಲಿ ನೇರವಾಗಿ ಇಂದಿರಾ ಗಾಂಧಿಯವರು ನಿಯುಕ್ತಿ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ. ಉದಾಹರಣೆಗೆ ಪಶ್ಚಿಮ ಬಂಗಾಳಕ್ಕೆ ಸಿದ್ಧಾರ್ಥ ಶಂಕರ್ ರಾಯ್ ಅವ್ರನ್ನ ನಿಯುಕ್ತಿ ಮಾಡ್ತಾರೆ. ಅವರೇ ನಿಯುಕ್ತಿ ಮಾಡೋದು, ಅಲ್ಲಿ ಶಾಸಕಾಂಗ ಪಕ್ಷ ಆಯ್ಕೆ ಮಾಡೋದಿಲ್ಲ. ಇಲ್ಲಿ ದೇವರಾಜ ಅರಸನ್ನ ನಿಯುಕ್ತಿ ಮಾಡ್ತಾರೆ. ಹೀಗೆ 4 ರಾಜ್ಯಗಳಿಗೆ ಮತ್ತೆ ಸ್ಥಳೀಯ ಚುನಾವಣೆಗಳಲ್ಲಿ ಯಾರು ಗೆದ್ದು ಬಂದ್ರು ಅಲ್ಲಿಗೆ ಬೇಕಾದಂತ ಅಧಿಕಾರಿಗಳನ್ನ ಇವ್ರು ನಿಯುಕ್ತಿ ಮಾಡೋದು. ಈ ತರದ್ದು ಪೂರ ನನ್ನ ಕೈನಲ್ಲಿ ನಡಿಬೇಕು ಅನ್ನೋ ಒಂದು ಸರ್ವಾಧಿಕಾರದ ಪ್ರವೃತ್ತಿ ಇವ್ರಿಗೆ ಬಂದ್ಬಿಡುತ್ತೆ. ಮತ್ತೆ ಇಡೀ ದೇಶದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿ ಹೋಗುತ್ತೆ. ಇದರ ದೆಸೆಯಿಂದ ಭ್ರಷ್ಟಾಚಾರ ಇರುತ್ತೆ. ಹಾಗಾಗಿ ಇದೊಂದು ದೇಶದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಬರುತ್ತೆ. ಒಟ್ಟು ನೀವು ನೋಡಿದಾಗ ತುರ್ತು ಪರಿಸ್ಥಿತಿ ಏರ್ಬೇಕು ಅಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣ ಏನಂದ್ರೆ ಇಂದಿರಾ ಗಾಂಧಿ ಅವರು ಸೋತಿದ್ರು ಚುನಾವಣೆಯಲ್ಲಿ, ಅದನ್ನ ಪ್ರಶ್ನೆ ಮಾಡಿದಕ್ಕೋಸ್ಕರ ಕೋರ್ಟ್ ಹೇಳುತ್ತೆ ನೀವು ಸೋತಿದ್ದೀರಾ ಅಂತ ಹೇಳ್ತಾರೆ. ಅವಾಗ ಈ ನಿರ್ಧಾರವನ್ನ ತಗೊಳ್ತಾರೆ, 6 ವರ್ಷ ನೀವು ಎಲೆಕ್ಷನ್ ನಿಂತ್ಕೊಳ್ಬಾರ್ದು ಅಂತೇಳಿ ಇಂದಿರಾ ಗಾಂಧಿ ಅವರಿಗೆ ಕೋರ್ಟ್ ಹೇಳಿದಾಗ ಆಗ ಈ ಕಾನೂನು ತಂದ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅಷ್ಟೊತ್ತಿಗಾಗ್ಲೇನೆ ದೇಶದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿ ಗುಜರಾತಲ್ಲಿ ವಿದ್ಯಾರ್ಥಿಗಳು ದಂಗೆ ಮಾಡ್ತಾರೆ ಭ್ರಷ್ಟಾಚಾರದ ವಿರುದ್ಧ. ಇಡೀ ವಿದ್ಯಾರ್ಥಿ ವೃಂದ ಗುಜರಾತ್ ಪೂರ ಅವರು ಚಳವಳಿ ಮಾಡ್ತಾರೆ. ಅವ್ರನ್ನ ಗೋಲಿಬಾರ್ ಮೂಲಕ ದಮನ ಮಾಡ್ತಾರೆ. ಒಂದು 300 ಜನ ವಿದ್ಯಾರ್ಥಿಗಳಲ್ಲಿ ಅವಾಗ ಪ್ರಾಣತ್ಯಾಗ ಮಾಡ್ತಾರೆ. ಅದನ್ನ ನೋಡಿ ಬಿಹಾರ್ನಲ್ಲಿ ವಿದ್ಯಾರ್ಥಿಗಳು ಹೇಳ್ತಾರೆ, ಅಲ್ಲೂ ಸಹ ದೊಡ್ಡ ಚಳವಳಿ ಆಗುತ್ತೆ, ಅಲ್ಲೂ ಗೋಲಿಬಾರ್ ಮಾಡ್ತಾರೆ ವಿದ್ಯಾರ್ಥಿಗಳ ಮೇಲೆ, ಅಲ್ಲೂ ವಿದ್ಯಾರ್ಥಿಗಳು ಅನೇಕರು ಸತ್ತು ಹೋಗ್ತಾರೆ. ಅಷ್ಟೊತ್ತಿಗಾಗ್ಲೇನೆ ದೇಶದ ಹಿರಿಯ ನಾಯಕ, ದೇಶಭಕ್ತ, ತನ್ನ ದೇಶಕ್ಕೋಸ್ಕರನೇ ತನ್ನ ಜೀವನವನ್ನ ಮುಡುಪಾಗಿಟ್ಟಂತಹ ಒಂಥರ ಯೋಗಿ ಅಂತ ಹೇಳ್ಬೋದು ಜಯಪ್ರಕಾಶ್ ನಾರಾಯಣರು ಆಗ್ಲೇ ಬೆಳಕಿಗೆ ಬಂದಿರ್ತಾರೆ. ಅವರು ಇದನ್ನ ವಿರೋಧ ಮಾಡ್ತಾನೇ ಇರ್ತಾರೆ ಮುಂಚಿಂದನುವೆ. ಅಷ್ಟೊತ್ತಿಗೆ ಈ ವಿದ್ಯಾರ್ಥಿಗಳೆಲ್ಲ ಹೋಗಿ ಜಯಪ್ರಕಾಶ್ ನಾರಾಯಣರನ್ನ ಕೇಳ್ಕೊಳ್ತಾರೆ, ಸ್ವಾಮಿ ನೀವು ನೇತೃತ್ವ ತಗೊಳ್ಳಿ, ಇಡೀ ದೇಶದಲ್ಲಿ ಈ ತರ ಭ್ರಷ್ಟಾಚಾರ ಆಗಿದೆ, ಸರ್ವಾಧಿಕಾರ ನಡೀತಿದೆ, ನೀವು ನೇತೃತ್ವ ತಗೋಬೇಕು ಅಂತ ಕೇಳ್ಕೊಂಡಾಗ ಜಯಪ್ರಕಾಶರು ಒಪ್ಕೊಂಡು ಅವರು ಎಲ್ಲಾ ವಿರೋಧ ಪಕ್ಷ ನಾಯಕರನ್ನು ಜೊತೆಗೂಡಿಸ್ಕೊಂಡು ಎಲ್ಲರನ್ನು ಕರ್ಕೊಂಡು ಇಂದಿರಾ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಈ ತರ ಎಲ್ಲ ದೇಶದಲ್ಲಿ ಆಗ್ತಾ ಇದೆ, ನೀವು ಸ್ವಲ್ಪ ಸುಧಾರಣೆ ತರಬೇಕು ಅಂತ ಹೇಳಿದ್ರೆ ಅವ್ರು ಅದನ್ನ, ಆ ಸರ್ವಾಧಿಕಾರದ ಮನೋಭಾವನೆ ಅದನ್ನ ಸ್ವೀಕರಿಸೋದಿಲ್ಲ. ಸುಮ್ಮನೆ ಕೇಳ್ಬಿಟ್ಟು ಆಯ್ತು ಅಂತ ಹೇಳಿ ಕಳಿಸ್ತಾರೆ, ಅದನ್ನ ಅನುಷ್ಠಾನಕ್ಕೆ ತರೋದಿಲ್ಲ. ಅವಾಗ
ರಾಜನಾರಾಯಣ್ ಅವರು ಆ ಸಮಯಕ್ಕೇನೆ ಇವ್ರು 72 ಗೆದ್ದಂತ ಚುನಾವಣೆ ಅಕ್ರಮ ಅಂತ ಅನ್ನೋದನ್ನ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಅವರು ಕೇಸ್ ಹಾಕಿರ್ತಾರೆ. ಅದು ಆಗ್ತಾನೇ ಇರುತ್ತೆ, ಅದು ಚರ್ಚೆ, ಆಮೇಲೆ ವಾದಗಳಾಗ್ತಿರುತ್ತೆ. ಇದೆಲ್ಲ ವಾದಗಳಾದ್ಮೇಲೆ ಕೊನೆಗೆ 1975 ಜೂನ್ 12ನೇ ತಾರೀಕು ತೀರ್ಪು ಕೊಡ್ತಾರೆ. ನೋಡಿ, 75 ಜೂನ್ 12 ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ, ಇವರು ಗೆದ್ದು ಬಂದಿರತಕ್ಕಂಥದ್ದು ಅಕ್ರಮ. ಹಾಗಾಗಿ ಅವರ ಒಂದು ಸದಸ್ಯತ್ವನ ಈ ಮೂಲಕ ನಾವು ವಜಾ ಮಾಡಿದೀವಿ. ಅವರು ಮುಂದೆ 6 ವರ್ಷ ಚುನಾವಣೆಗೆ ನಿಲ್ಲು ಹಾಗಿಲ್ಲ ಅಂತ ಹೇಳಿ ತೀರ್ಪು ಕೊಟ್ಬಿಡ್ತಾರೆ. ಜಗಮೋಹನ್ ತೀರ್ಪು ಕೊಡ್ತಾರೆ. ಜಗಮೋಹನ್ ತೀರ್ಪು ಕೊಡೋಕ್ ಮುಂಚೆ ಅಲ್ಲಿ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ನಡೀತಾ ಇರತಕ್ಕಂತ ವಾದದ ಸಮಯದಲ್ಲಿ ಇವ್ರು ಎಷ್ಟು ಆಮಿಷಗಳನ್ನ ಒಡ್ಡಿದ್ರು ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜಗಮೋಹನ್ಗೆ ಅದು ಹೇಳುತ್ತಿರುದು. ಈವನ್ ಅವತ್ತಿನ ಸುಪ್ರೀಂ ಕೋರ್ಟ್ನ ಮುಖ್ಯ ಇವರು ಯಾರು ನ್ಯಾಯಾಧೀಶರು ಇರ್ತಾರಲ್ಲ, ಅವ್ರ ಮೂಲಕ ಆಮಿಷ ತೋರಿಸ್ಯಾರೆ, ನಿನ್ನ ಈ ಜಾಗಕ್ಕೆ ಕೂರಿಸ್ತೀವಿ, ನೀನು ಅವ್ರ ಪರವಾಗಿ ಕೊಡ್ಬೇಕು ಅಂತ. ಆಮೇಲೆ ಅದಕ್ಕೆ ಬಗ್ದಿದ್ದಾಗ ಅನೇಕ ಬೆದರಿಕೆಗಳನ್ನು ಹಾಕಿಸಿದ್ದಾರೆ. ಆದ್ರೆ ಅವ್ರು ಯಾವುದಕ್ಕೂ ಜಗ್ಲಿಲ್ಲ. ಜಗಮೋಹನ್ ಅವರು ಧೈರ್ಯವಾಗಿ ಕೊಟ್ಟೇ ಬಿಟ್ರು, ನೀನ್ ಗೆದ್ದಿರೋದು ಹಸಿಂದು ಅಂತ ಹೇಳಿ. ಅವಾಗ ಎಂತ ಇವ್ರು ತಕ್ಷಣವ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಆ ವಾದನ ಎತ್ತಿ ಹಿಡಿದು ಬಿಟ್ರು. ಹಾಗಾಗಿ ಇವರು ರಾಜೀನಾಮೆ ಕೊಡಬೇಕು ಅನ್ನೋ ಸ್ಥಿತಿ ಬಂದಾಗ ಅವಾಗ ನೋಡಿ ಅನೇಕರ ಸಲಹೆ ಮೇರೆಗೆ ಅವರ ಇದ್ದಂತ ಬಟ್ಟಂಗಿಗಳು, ಅದರಲ್ಲಂತೂ ಒಬ್ಬರ DK ಬರುವ ಅಂತ ಇದ್ರಲ್ಲ, ಅವರು ಇಂದಿರಾಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಷ್ಟ್ರ ಮಟ್ಟಿಗೆ ತಗೊಂಡೋಗ್ಬಿಟ್ಟಿದ್ರು ಇಂದಿರಾ ಗಾಂಧಿನ. ಹಾಗಾಗಿ ಎಲ್ಲ ಸಲಹೆ ಕೊಟ್ಟರು. ಇವ್ರಿಗೂ ಸಹ ಇಂದಿರಾ ಗಾಂಧಿ ಅವ್ರಿಗೂ ಏನಾದ್ರು ಮಾಡಬೇಕು ದೇಶದಲ್ಲಿ, ನಾನು ಇಳಿಬಾರದು ತಳಗೆ, ನಾನು ರಾಜೀನಾಮೆ ಕೊಡೋದಿಲ್ಲ, ಮಾಡಬೇಕು ಅಂತ ಹೇಳಿ ಕೊನೆಗೆ ಯೋಚನೆ ಮಾಡಿ ಡಿಸೆಂಬರ್ 12ನೇ ತಾರೀಕು ಇದು ಜೂನ್ 12ನೇ ತಾರೀಕು ತೀರ್ಪು ಬಂದಿದೆ. ಇವರು 25ನೇ ತಾರೀಕು ಎಲ್ಲ ಯೋಚನೆ ಮಾಡಿ ಮಧ್ಯರಾತ್ರಿ ತುರ್ತು ಪರಿಸ್ಥಿತಿಯ ಸುಗ್ರೀವಾಜ್ಞೆಯೊಂದಿಗೆ ರಾಷ್ಟ್ರಪತಿಗಳ ಸಹಿನ ಹಾಕಿಸ್ತಾರೆ ಹೋಗಿ. ಹಾಗಾಗಿ ರಾತ್ರಿ ಹಾಕ್ತಾರೆ, ಬೆಳಗಿನ ಜಾವ ಇಡೀ ದೇಶದಲ್ಲಿದ್ದಂಥ ಎಲ್ಲ ನಾಯಕರುಗಳನ್ನ ಅವರು ದಸ್ತಗಿರಿ ಮಾಡ್ತಾರೆ. ಅವಾಗ ಅಟಲ್ ಬಿಹಾರಿ ವಾಜಪೇಯಿ, ಮಧು ದಂಡವತೆ ಮತ್ತೆ LK ಅದ್ವಾನಿ ಇವರೆಲ್ಲರೂ ಸಹ ಬೆಂಗಳೂರಿನಲ್ಲೇ ಇರ್ತಾರೆ. ಶಾಸಕರ ಭವನದಲ್ಲಿ ವಾಸ್ತವ್ಯ ಇರುತ್ತವರು. ಯಾವುದೋ ಒಂದು ಇಲ್ಲಿದು ಮೀಟಿಂಗ್ಗೋಸ್ಕರ ಬಂದಿರ್ತಾರೆ. ಅವರು ಬೆಳಗ್ಗಿನ 26ನೇ ತಾರೀಕು ಬೆಳಿಗ್ಗೆ ಅರೆಸ್ಟು, ಅಲ್ಲಿ ಜಯಪ್ರಕಾಶ್ ನಾರಾಯಣರ ಅರೆಸ್ಟು. ಹೀಗೆ ದೇಶದಲ್ಲಿ ಯಾರ್ಯಾರಿದ್ರು, ಮಧು ದಂಡವತೆ ಅರೆಸ್ಟು, ಈಗ ಎಲ್ಲರನ್ನೂ ಸಹ ಅವರು ಅವತ್ತಿನ ದಿವಸ ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸ್ತಾರೆ. ತುರ್ತು ಪರಿಸ್ಥಿತಿ ಹಾಕೋದಕ್ಕೆ ಪ್ರಮುಖ ಕಾರಣ ಇದೇನೆ. ಇನ್ನು ದೇಶದಲ್ಲಿ ದಂಗೆ ಇದ್ರೆ ನಾನು ಇರಕ್ಕಾಗಲ್ಲ ಅಂತೇಳಿ ಎಲ್ಲ ಸೂತ್ರ ಕೈಗೆ ತಗೊಳ್ತಾರೆ ಇಂದಿರಾ ಗಾಂಧಿಯವರು. ಈಗ ಇಷ್ಟ ತನಕ ನೀವು ಒಟ್ಟು ಹಿನ್ನೆಲೆ ಹೇಳ್ತಾ ಹೋದ್ರಿ. ಸರಿ, ಈಗ ಮುನ್ನೆಲೆಗೆ ಬರ್ಬೇಕಾಗಿರುವಂತ ವಿಷಯಗಳು ಏನು ಅಂತ ಕೇಳಿದ್ರೆ, ನೀವು ಅವತ್ತು 25ನೇ ತಾರೀಕು ಕೇಳಿಸ್ಕೊಂಡ್ರಲ್ಲ ಏನೋ ರೇಡಿಯೋದಲ್ಲಿ, ಈ ರೀತಿ ನಾನು ತುರ್ತು ಪರಿಸ್ಥಿತಿ ಏರ್ತಾ ಇದೀವಿ, ಯಾರಿಗೇನು ತೊಂದರೆ ಆಗಲ್ಲ ಅಂತೇಳಿ ಇಂದಿರಾ ಗಾಂಧಿ ಅವರು ಕೊನೆಗೆ ಹೇಳ್ತಾರೆ. ಅದನ್ನ ನಾವು ಪತ್ರಿಕೆಗಳಲ್ಲೆಲ್ಲ ನೋಡಬಹುದು. ಮತ್ತೆ ಕೆಲವು ಪತ್ರಿಕೆಗಳು ಬ್ಲಾಂಕ್ ಆಗಿ ಅವತ್ತು ಮುದ್ರಣ ಮಾಡಿರುವಂತದ್ದು ಕೂಡ ಕೇಳಿದೀವಿ. ನಿಮಗೆ ಮೊದಲನೇದಾಗಿ ಕಿವಿಗೆ ಬಿದ್ದಿದ್ದು ಯಾವಾಗ? ನಮಗೆ ಕಿವಿಗೆ ಬಿದ್ದಿದ್ದು 26ನೇ ತಾರೀಕು ಬೆಳಿಗ್ಗೆನೆಯ. ಯಾಕೆಂದ್ರೆ ಅವತ್ತೇ ಪತ್ರಿಕೆಗಳಲ್ಲಿ ಬಂತು, ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಅಳವಡಿಸಿದ್ದಾರೆ ಇಂದಿರಾ ಗಾಂಧಿಯವರು ಅಂತ ಹೇಳಿ ಬಂತು. ಮತ್ತೆ ಎಲ್ಲ ರಾಜಕೀಯ ನಾಯಕರು ಕೆಲವ್ರನ್ನೆಲ್ಲ ಇವರು ದಸ್ತಗಿರಿ ಮಾಡಿದ್ದಾರೆ ಅಂತ ಬಂತು. ಹಾಗೆ ಏಕ್ದಮ್ ಬಂದಿದ್ ನೋಡಿ ನಮಗೆ ಒಂಥರ ದಿಗ್ಭ್ರಮೆ ಆಯ್ತು. ಏನಿದು ತುರ್ತು ಪರಿಸ್ಥಿತಿ ಅಂದ್ರೇನು, ಆಂತರಿಕ ತುರ್ತು ಪರಿಸ್ಥಿತಿ ಅಂದ್ರೇನು, ಇದನ್ನ ಯಾತಕ್ಕೆ ಹಾಕ್ತಾರೆ, ಯಾವ ಜನತೆಗೂ ಗೊತ್ತಿಲ್ಲ ಇದು, ಮತ್ತೆ ಈ ತರ ಮಾಡ್ತಾರೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ನಮಗೆ ಏನು ತೋಚದಾಗಾಯ್ತು. ಮತ್ತೆ ನಮಗೆ ಒಂದು ದಿಗ್ಭ್ರಮೆ ಆಯ್ತು. ಏನೀಗಂದ್ರೆ ಯಾಕೆ ಅರೆಸ್ಟ್ ಮಾಡಿದ್ರು ಇವ್ರನ್ನೆಲ್ಲ, ಈ ತರ ಅನ್ಸಿದ್ದೆ ಹೊರತು ಬೇರೆ ಏನು ಅನ್ಸೋದಕ್ಕೆ ಅಲ್ಲಿ ದಾರಿನೇ ಇರ್ಲಿಲ್ಲ. ಆ ವಾತಾವರಣ ಹೇಗಿತ್ತು ಅಂತ. ಈಗ ತುರ್ತು ಪರಿಸ್ಥಿತಿ ಏರ್ಬಿಟ್ರು. ಈಗ ಕೆಲವರು ಲಾಕ್ ಡೌನ್ ಅಂದಿದ ತಕ್ಷಣ ನಮ್ಗೆ ಗೊತ್ತಾಗುವಂಥದ್ದು ಎಲ್ಲಾ ಕಡೆ ಕ್ಲೋಸ್ ಮಾಡ್ಬಿಟ್ಟಿದ್ರು, ಎಲ್ಲ ಅಂಗಡಿಗಳು, ಯಾರು ಹೊರಗಡೆ ಬಂದ್ರು ಅವ್ರನ್ನ ಎತ್ಕೊಂಡು ಹೋಗ್ತಿದ್ರು. ಈ ರೀತಿ ಇದ್ರಲ್ಲಿ ಹೇಗಿತ್ತು ಅಂತ, ತುರ್ತು ಪರಿಸ್ಥಿತಿ ದಿನಗಳು ಹೇಗಿತ್ತು ಅಂತ. ತುರ್ತು ಪರಿಸ್ಥಿತಿ ಹೇರಿ ಒಂದು 3-4 ದಿನದವರೆಗೂ ಏನು ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಒಂದೊಂದಾಗಿ ಬಂತು. ತುರ್ತು ಪರಿಸ್ಥಿತಿ ಸಮಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಪತ್ರಿಕೆಗಳಲ್ಲಿ ಸರ್ಕಾರದ ವಿರುದ್ಧ, ಇಂದಿರಾ ಗಾಂಧಿ ವಿರುದ್ಧ ಬರೆಯೋ ಹಾಗಿಲ್ಲ ಅಂಥೇಳಿ ಪತ್ರಿಕಾ ಸ್ವಾತಂತ್ರ್ಯ ಹರಣ ಆಯಿತು. ಆಮೇಲೆ ಯಾರೋ ಸಭೆ ಸೇರೋ ಹಾಗಿಲ್ಲ, 5 ಜನರ ಮೇಲೆ ಎಲ್ಲೂ ಹೋಗೋ ಹಾಗಿಲ್ಲ,
5 ಜನರಿಗಿಂತ ಗುಂಪು ಹೆಚ್ಚಾಗಬಾರದು. ಇದು ಬಂತು ಪತ್ರಿಕೆಗಳಲ್ಲಿ. ಆಮೇಲೆ ಸರ್ಕಾರನಾಗ್ಲಿ ಯಾರು ಸಹ ಈ ಸಮಯದಲ್ಲಿ ಟೀಕೆ ಮಾಡಬಾರದು ಸರ್ಕಾರಗಳನ್ನ ಅಂಥೇಳಿ ಈ ತರ ಸರ್ವಾಧಿಕಾರಿ ಧೋರಣೆ ಅಂತದ್ದು ಪ್ರಜಾಪ್ರಭುತ್ವದ ಏನು ಬೇರುಗಳಿವೆ, ಅಂದ್ರೆ ಎಲ್ಲ ಸ್ವತಂತ್ರ ಹಕ್ಕು ಇದೆಯಲ್ಲ ನಮಗೆ, ಆ ಹಕ್ಕನ್ನೆಲ್ಲ ಕಿತ್ಕೊಂಡಿದ್ರು ಅವರು. ಹಾಗಾಗಿ ಇಡೀ ದೇಶದಲ್ಲಿ ಒಂಥರ ಪ್ರಕ್ಷುಬ್ಧ ವಾತಾವರಣ, ಯಾರು ಮಾತಾಡುವಾಗಿಲ್ಲ. ಪತ್ರಿಕೆಗಳಲ್ಲಿ ಅದಕ್ಕೋಸ್ಕರನೇ ಅವರು ಪತ್ರಿಕಾ ಸ್ವಾತಂತ್ರ್ಯ ಹರಣ ಮಾಡಿದ್ರಿಂದ ಅವಾಗ ಎಲ್ಲಾ ಪತ್ರಿಕೆಯವರು ಸಂಪಾದಕೀಯನ ಅವರು ಖಾಲಿ ಬಿಟ್ರು. ಅಂದ್ರೆ ಅವ್ರದ್ದು ಅದೇ ವಿರೋಧ, ಜನಗಳು ತಿಳ್ಕೊಳ್ಳಿ ಅಂತ ಹೇಳಿ. ಹೀಗೆ ಅವ್ರಿಗೆ ಯಾವ್ಯಾವ ಪತ್ರಿಕೆಗಳು ಆಗ್ತಾ ಇರಲಿಲ್ಲ, ಶ್ರೀಮತಿ ಇಂದ್ರ ಅದನ್ನೆಲ್ಲ ದಮನ ಮಾಡಕ್ ಪ್ರಯತ್ನ ಮಾಡಿದ್ರು ಅವಾಗ. ಹೀಗೆ ಎಲ್ಲಾ ಸ್ವಾತಂತ್ರ್ಯಗಳು, ಮೂಲಭೂತ ಹಕ್ಕುಗಳೆಲ್ಲ ಹೊರಟೋಗಿತ್ತು. ಹಾಗಾಗಿ ಜನಗಳಲ್ಲಿ ಒಂಥರ ದೇಶದಲ್ಲಿ ಒಂಥರ ಭಯದ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಶುರುವಾಯ್ತು. ಈ ಭಯದ ವಾತಾವರಣ, ತುರ್ತು ಪರಿಸ್ಥಿತಿಯ ಭಯದ ವಾತಾವರಣ ಬಂದಾಗ ಹೋರಾಟ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಯಾವಾಗ ಶುರು ಆಯ್ತು, ಯಾರಿಗೆ ಶುರು ಆಯ್ತು? ತುರ್ತು ಪರಿಸ್ಥಿತಿಯನ್ನ ನಮ್ಮ ದೇಶದಲ್ಲಿ ಅಳವಡಿಸಿ ಸುಮಾರು 4 ತಿಂಗಳುಗಳು ಯಾರು ಏನು ಮಾಡಕ್ಕಾಗ್ತಾ ಇಲ್ಲ. ಯಾಕೆ ವಿರೋಧ ಪಕ್ಷದ ನಾಯಕರುಗಳೆಲ್ಲ ಜೈಲೊಳಗಡೆ ಇದ್ದಾರೆ. ಪ್ರಮುಖ ನಾಯಕರುಗಳನ್ನೆಲ್ಲ ಜಡಿದು ಹಾಕಿರೋದ್ರಿಂದ ವಿರೋಧ ಮಾಡೋರೇ ಇಲ್ಲ. ಆ ಥರ ಪರಿಸ್ಥಿತಿ ಇಡೀ ದೇಶದಲ್ಲಿ ಒಂದು ರೀತಿ ಕತ್ತಲು ವಾತಾವರಣ, ಭಯದ ವಾತಾವರಣ, ಮತ್ತೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಹೆಚ್ಚು ರೋಡಲ್ಲೂ ಸಹ ಏನಾದರೂ ಸರ್ಕಾರದ ಬಗ್ಗೆ, ಪ್ರಧಾನಮಂತ್ರಿಗಳ ಬಗ್ಗೆ ಅಥವಾ ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ಸಿನ ಮಂತ್ರಿಗಳ ಬಗ್ಗೆ ಮಾತಾಡಿಕೆ ಜನ ಹೆದರ್ತಾ ಇದ್ರು. ಅಂತ ಪರಿಸ್ಥಿತಿ ಇಡೀ ದೇಶದಲ್ಲಿ ನಿರ್ಮಾಣ ಆಯಿತು. 4 ತಿಂಗಳು ಎಲ್ಲೂ ಅದರ ಬಗ್ಗೆ ವಿರೋಧ ಬರಲಿಲ್ಲ. ಆದ್ರೆ ದೇಶದ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತಕ್ಕಂಥ, ಈ ದೇಶ ಮುಂದೆ ಬರಬೇಕು, ಇಲ್ಲಿ ಒಂದು ಒಳ್ಳೆ ಸಂಘಟನೆ ಆಗಬೇಕು ನಮ್ಮ ಭಾರತದಲ್ಲಿ ಅಂತ ಹೇಳಿ ಆ ರಾಷ್ಟ್ರಕ್ಕೋಸ್ಕರನೇ ಅರ್ಪಣೆ ಮಾಡಿರ್ತಕ್ಕಂಥ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಒಂದಿದೆ, RSS. ಆ RSSನ ನಾಯಕರು ಕೂತ್ಕೊಂಡು ಯೋಚನೆ ಮಾಡಿದ್ರು, ಏನ್ ಮಾಡಬೇಕು, ಇದಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಅವಾಗ ಎಲ್ಲರ ಒಟ್ರಾಸಿ ತೀರ್ಮಾನ ಬಂತು, ಇದಕ್ಕೆ ಒಂದು ಕಾರ್ಯಕ್ರಮ ರೂಪಿಸ್ಬೇಕು. ಏನು ಕಾರ್ಯಕ್ರಮ ಅಂತಂದ್ರೆ ಜೈಲ್ ಬರೋ ಕಾರ್ಯಕ್ರಮ. ಜೈಲ್ ಬರೋ ಕಾರ್ಯಕ್ರಮ ಅಂದ್ರೆ ಜೈಲನ್ನ ಭರ್ತಿ ಮಾಡಬೇಕು. ಹೇಗೆ ಮಾಡಬೇಕು ಜೈಲ್ ಭರ್ತಿ? ಇಡೀ ದೇಶದಲ್ಲಿ ಒಂದೇ ದಿನ ಸತ್ಯಾಗ್ರಹಗಳು ಪ್ರಾರಂಭ ಆಗಬೇಕು, ಒಂದೇ ದಿನ ಮುಕ್ತಾಯ ಆಗಬೇಕು. ಸತ್ಯಾಗ್ರಹ ಸ್ವರೂಪ ಹೇಗಿರ್ಬೇಕು ಅಂದ್ರೆ ಒಂದು 10 ಜನ ಸೇರ್ಕೋಬೇಕು, 10 ಅಥವಾ 15 ಜನ ಮಾತ್ರ ಸೇರ್ಕೊಳ್ಬೇಕು. ರಸ್ತೆಗಳಲ್ಲಿ ಕೂಗ್ಕೊಂಡು ಹೋಗ್ಬೇಕು, ಸರ್ವಾಧಿಕಾರಕ್ಕೆ ಧಿಕ್ಕಾರ, ಈ ಸರ್ಕಾರಕ್ಕೆ ಧಿಕ್ಕಾರ, ಮೂಲಭೂತ ಹಕ್ಕುಗಳ ಕಸ್ಕೊಂಡಿರ್ತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರ, ಪ್ರಧಾನಮಂತ್ರಿಗಳಿಗೆ ಧಿಕ್ಕ, ಈ ತರ ಹಾಕೊಂಡು ಹೋಗ್ಬೇಕು. ಅವಾಗ 144 ಸೆಕ್ಷನ್ ಮತ್ತು 5 ಜನದ ಮೇಲೆ ಇರಬಾರ್ದು ಅನ್ನೋ ನಿಯಮ ಇರೋದ್ರಿಂದ ಅರೆಸ್ಟ್ ಮಾಡ್ತಾರೆ, ಮಾಡಿ ಜೈಲ್ಗೆ ಹಾಕ್ತಾರೆ. ಎಷ್ಟು ಜನ ಹಾಕ್ತಾರೆ, ಹಾಕ್ಲಿ ಅನ್ನೋ ತೀರ್ಮಾನನ ಸಂಘ ತಗೊಂತು, RSS ತಗೊಂತು. ಅದಕ್ಕೆ ಜಯಪ್ರಕಾಶ್ ನಾರಾಯಣರನ್ನ ಬೇರೆಯವ್ರ ಮೂಲಕ ಜೈಲಿನಲ್ಲಿ ಹೋಗಿ ಮೀಟ್ ಮಾಡಿಸಿದ್ರು. ಅವಾಗಿನ ಜನಸಂಘದ ನಾಯಕರು ಒಬ್ಬರು ಜಯಪ್ರಕಾಶ್ ನಾರಾಯಣರನ್ನು ಹೋಗಿ ಭೇಟಿ ಮಾಡಿ, ಈ ಥರ ಮಾಡಬೇಕು ಅಂತಿದೆ, ನಿಮ್ಮ ನೇತೃತ್ವದಲ್ಲಿ ನಾವು ಮಾಡ್ತೀವಿ, ನಿಮ್ಮ ಹೆಸರಿನಲ್ಲಿ ನಾವೆಲ್ಲ ಮಾಡ್ತೀವಿ ಅಂಥೇಳಿ ಲೋಕ ಸಂಘರ್ಷ ಸಮಿತಿ ಅಂತೇಳಿ ಮಾಡಿ, ಅದು ಜಯಪ್ರಕಾಶ್ ನಾಯಕರು ಅಂತ ಮಾಡಿ. ಆದರೆ ಕೆಲಸ ಎಲ್ಲ RSSನವರು ಈ ಥರ ಸಂಘಟನೆ ಮಾಡಿ ಎಲ್ಲ ಇಡೀ ದೇಶದಲ್ಲಿ ನೋಡಿ, ಜೂನ್ 25, 1975 ತುರ್ತು ಪರಿಸ್ಥಿತಿ ಹೇರಿದ್ರು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ದೇಶದಲ್ಲಿ ನಿಶ್ಶಬ್ದ, ಏನು ಚಟುವಟಿಕೆ ಇಲ್ಲ. ಆ ಸಮಯದಲ್ಲಿ RSS ಮೇಲೂ ಬ್ಯಾನ್ ಹಾಕ್ಬಿಟ್ಟಿದ್ರು. ಬಾಳಾ ಸಾಹೇಬ್ ದೇವರಸರನ್ನು ಸಹ ಅರೆಸ್ಟ್ ಮಾಡಿಬಿಟ್ಟಿದ್ರು. ಸಂಘದ ದೊಡ್ಡ ನಾಯಕರುಗಳನ್ನ ಅರೆಸ್ಟ್ ಮಾಡಿದ್ರು. ಎಲ್ಲರೂ ಒಳಗಡೆ ಇದ್ದಾರೆ. ಅವಾಗ ಒಂದು 4 ತಿಂಗಳು ಯಾರಿಗೂ ಏನು ಮಾಡಕ್ ತೋಚಿಲ್ಲ. ಆದರೆ ಅವಾಗ ನಿರ್ಣಯ ತಗೊಂಡಿದ್ದೆ RSS, ಇಲ್ಲ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಜೂನ್ 25 ಎಮರ್ಜೆನ್ಸಿಯನ್ನು ಹಾಕಿದ್ರೆ ನವೆಂಬರ್ವರೆಗೂ ಯಾರು ಏನು ಮಾಡಲ್ಲ. ಆದರೆ ನವೆಂಬರ್ 14ರಿಂದ ಜನವರಿ 14ವರೆಗೆ 3 ತಿಂಗಳ ಕಾಲ ಇದು ಹೋರಾಟ ಆಗಬೇಕು, ಇಡೀ ದೇಶದಲ್ಲಿ ಸತ್ಯಾಗ್ರಹ ಆಗಬೇಕು, ಜೈಲು ಬರೋ ಕಾರ್ಯಕ್ರಮ ಮಾಡಬೇಕು ಅಂತ ಅದನ್ನು ಪ್ರಾರಂಭ ಮಾಡಿದ್ರು. 14ರಿಂದ ಪ್ರಾರಂಭ ಆಗಿ ಜನವರಿ 14 ಸಂಕ್ರಾಂತಿ ಹಬ್ಬದ ದಿವಸಕ್ಕೆ ಮುಕ್ತಾಯವಾಯಿತು. ಈ ರೀತಿ ಇಡೀ ದೇಶದಲ್ಲಿ ಒಂದೇ ಸತಿ ಪ್ರಾರಂಭ ಆಗಿ ಲಕ್ಷಾಂತರ ಜನ ಜೈಲು ಬರೋ, ಅವರಿಗೆ ಜೈಲು ಜಾಗನೇ ಆಗ್ತಿರ್ಲಿಲ್ಲ.
ಏನ್ ಮಾಡಬೇಕು ಅಂತ ಇದೆಲ್ಲ ರಿಪೋರ್ಟ್ ಇಂದಿರಾ ಗಾಂಧಿ ಅವ್ರಿಗೆ ಹೋಗ್ತಾ ಇತ್ತು. ಹಾಗಾಗಿ ಜೈಲ್ ಬರೋ ಕಾರ್ಯಕ್ರಮ ಬಹಳ ಚಳವಳಿ ಮತ್ತು ಜೈಲ್ ಬರೋ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮಾಡಿದ್ದು RSS. ಕೊನೆಗೆ ಎಲ್ಲರೂ ಸಹ ಅದ್ರ ಜೊತೆ ಸೇರ್ಕೊಂಡ್ರು, ಬೇರೆ ಬೇರೆ ಪಾರ್ಟಿಯವರು, ಸಮಾಜವಾದಿ ಪಕ್ಷದವರು, ಅವರು ಇವರೆಲ್ಲ ಜೊತೆಲಿ ಸೇರಿ ಅವರು ಮಾಡಿದ್ರು. ಆದ್ರೆ ಹೆಚ್ಚಿಗೆ ಸಂಖ್ಯೆ ದಸ್ತಗಿರಿಯಾಗಿದ್ದು, ಹೆಚ್ಚಿಗೆ ಸಂಖ್ಯೆ ಸತ್ಯಾಗ್ರಹ ಮಾಡಿದ್ದು ಅದು RSSನವರೇ. ಈ ಎಮರ್ಜೆನ್ಸಿ ಸಮಯದಲ್ಲಿ ತುಂಬಾ ಜನ ಹೆಸರು ಬದಲಾಯಿಸ್ಕೊಂಡು ಓಡಾಡುವಂಥದ್ದು ಕೇಳ್ಪಟ್ಟಿದೀವಿ. ಆತರ ಯಾವ ನೀವು ಕೇಳ್ದಂಗೆ ಯಾರ್ಯಾರು ಬದಲಾಯಿಸ್ಕೊಂಡವ್ರು ಇದ್ರು? ನೋಡಿ, ಹೆಸರು ಬದಲಾಯಿಸೋದು ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ಅವತ್ತಿನ ಹೋರಾಟದಲ್ಲಿ 2 ಭಾಗ ಇತ್ತು. ಒಂದು ಭಾಗ ಹೋರಾಟ ಮಾಡಿಕ್ಕೆ ನೇರವಾಗಿ ಭಾಗವಹಿಸ್ತಕ್ಕಂಥ ಜನಗಳದ್ದು ಒಂದು ಭಾಗ. ಇನ್ನೊಂದು ಇದ್ರದ್ದೆಲ್ಲ ತಯಾರಿ ಆಗ್ಬೇಕಲ್ಲ, ಇದೆಲ್ಲ ತಯಾರಿ ಮಾಡಬೇಕು, ಸಂಘಟನೆ ಮಾಡಬೇಕು, ಹೋಗಿ ಮಾತಾಡಿಸ್ಬೇಕು ಪ್ರತಿಯೊಬ್ಬ ವ್ಯಕ್ತಿನೋ, ಇದು ಮಾಡ್ಬೇಕಿತ್ತಲ್ಲ. ಇದನ್ನೇ ಭೂಗತ ಚಟುವಟಿಕೆ ಅಂತ ನಾವು ತೀರ್ಮಾನ ಮಾಡಿದ್ವಿ. ಯಾಕೆಂತಂದ್ರೆ ಇದನ್ನ ಅವತ್ತಿನ ದಿನಗಳಲ್ಲಿ ಎಲ್ಲಾರ ಎದುರುಗಡೆ ಆಗ್ಲಿ ಅಥವಾ ಪ್ರಚಾರ ಮಾಡ್ಕೊಂಡಾಗ್ಲಿ ಮಾಡುವಾಗಿರ್ಲಿಲ್ಲ. ಮಾಡಿದ್ರೆ ಅರೆಸ್ಟ್ ಮಾಡ್ತಿದ್ರು. ಅರೆಸ್ಟ್ ಮಾಡಿದ್ರೆ ಮುಗ್ದು ಕಾರ್ಯಕರ್ತ ಒಳಗಡೆ ಹೋದ್ರೆ ಕೆಲಸ ಮಾಡೋರು ಯಾರು? ಅದಕ್ಕೋಸ್ಕರ ಭೂಗತ ಕಾರ್ಯಕರ್ತರೆ ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡಕ್ ಶುರು ಮಾಡಿದ್ರು. ಅವರು ತಮ್ಮ ಹೆಸರನ್ನು ಬದಲಾಯಿಸ್ಕೊಂಡು, ತಮ್ಮ ವೇಷವನ್ನ ಬದಲಾಯಿಸ್ಕೊಂಡು ಹೋಗಿ ಈ ಸತ್ಯಾಗ್ರಹಿಗಳನ್ನ ಸಂಘಟಿಸೋದು. ಅದರ ಜೊತೆಯಲ್ಲಿ ಅವಾಗ ಎಲ್ಲಾ ಕಡೆಗಳಲ್ಲೂ ಈ ಭೂಗತ ಪತ್ರಿಕೆ ಬಿಡುಗಡೆ ಮಾಡ್ತಾ ಇದ್ವಿ ನಾವು. ಯಾವ್ಯಾವುದು ವೃತ್ತಪತ್ರಿಕೆಗಳಲ್ಲಿ ಬರಲ್ಲ ವಿಷಯ, ಅದೆಲ್ಲದನ್ನು ಸಹ ಈ ಪತ್ರಿಕೆಯಲ್ಲಿ ನಾವು ಪ್ರಿಂಟ್ ಮಾಡ್ತಾ ಇದ್ವಿ. ನಾವು ಕರ್ನಾಟಕದ ಉದಾಹರಣೆಗೆ ಕಹಳೆ ಅಂತಿತ್ತು. ಈ ತರ 2-3 ಪತ್ರಿಕೆ ಇತ್ತು. ಆ ಕಹಳೆ ಪತ್ರಿಕೆಯಲ್ಲಿ ಯಾವುದು ಪೇಪರ್ನಲ್ಲಿ ಬರಲ್ಲ, ಎಲ್ಲೆಲ್ಲಿ ಏನೇನು ನಡೀತು ನಮಗೆ ಸಮಾಚಾರಕ್ಕೆ ಹೋದ ಅದೆಲ್ಲವನ್ನು ಪ್ರಿಂಟ್ ಮಾಡಿ ನಾವು ಗುಪ್ತವಾಗಿ ಹಂಚ್ತಾ ಇದ್ವಿ. ಹೀಗೆ ಮಾಡ್ತಕ್ಕಂಥವ್ರು ಎಲ್ರೂ ಹೆಸರು ಬದಲಾಯಿಸ್ಕೊಂಡು, ವೇಷ ಬದಲಾಯಿಸ್ಕೊಂಡು ಕೆಲಸ ಮಾಡಿದ್ರು. ನನಗೂ ಸಹ ಅವಕಾಶ ಸಿಕ್ಕಿತ್ತು. ನನಗೆ ಆದೇಶ ಬಂತು, ನೀವು ಇದು ಭೂಗತ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂತೇಳಿ. ನಾನು ಮನೆ ಬಿಟ್ಟು ಹೊರಟು 3 ತಿಂಗಳ ಕಾಲ ನಾನು ಸಹ ಭೂಗತ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೆ. ಇದೇ ಎಲ್ಲ ಕಾರ್ಯಕ್ರಮಗಳಲ್ಲಿ.